ಒಂದ್ ಕಡೆ ಕಿರುತೆರೆ ಮತ್ತೊಂದು ಕಡೆ ಹಿರಿತೆರೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಹಾಗೂ ಸೀರಿಯಲ್ಗಳ ಮೂಲಕ ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇರುವಂತಹ ಬಿಂದು ಎನ್ನವರು ನಮ್ಮ ಜೊತೆ ಇದ್ದಾರೆ. ಸೊ ರೀಸೆಂಟ್ ಆಗಿ ನಿಮ್ಗೆಲ್ಲರೂ ಕೂಡ ಗೊತ್ತಾಗ್ತಾ ಇದೆ, ರಾಘವೇಂದ್ರ ಮಹಾತ್ಮೆ ಸೀರಿಯಲ್ನಲ್ಲಿ ರಾಯರ ಅತ್ತಿಗೆ ಪಾತ್ರದ ಮೂಲಕ ಪ್ರತಿದಿನ ಕನ್ನಡ ಕಿರುತೆರೆ ವೀಕ್ಷಕರನ್ನ ತಮ್ಮದೇ ಆದಂತಹ ಅಮೋಘ್ನ ಅಭಿನಯದ ಮೂಲಕ ರಂಜಿಸ್ತಾ ಇದ್ದಾರೆ. ಒಂದಷ್ಟು ವಿಚಾರಗಳನ್ನು ಮಾತನಾಡಿಸ್ತಾ ಹೋಗ್ತೀನಿ. ಸ್ಮಾಲ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್, ಅದರೊಟ್ಟಿಗೆ ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್, ಅದರೊಟ್ಟಿಗೆ ಯಾವ ರೀತಿ ಬ್ಯುಸಿಯೆಸ್ಟ್ ಸ್ಕೆಡ್ಯೂಲಲ್ಲಿದ್ದಾರೆ, ಒಂದಷ್ಟು ವಿಚಾರಗಳನ್ನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಾನು ಈಗ ಬಿಂದು ಅವರೊಟ್ಟಿಗೆ ಮಾತಾಡ್ತೀರಾ ಅಥವಾ ರಾಯರ ಅವರ ಅತ್ತಿಗೆ ಹತ್ರ ಮಾತಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ನನಗೆ. ಅಂದರೆ ನಮ್ಮ ಪಾತ್ರನೇ ಆಲ್ಮೋಸ್ಟ್ ನಾವು ಅಲ್ಲಿ ಇನ್ನೂ ತೋರಿಸ್ತೀವಲ್ಲ, ಸೊ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಬ್ವಿಯಸ್ಲಿ ಇರುತ್ತೆ, ಸೊ ಹಾಗೆ. ಒಂದ್ ಕಡೆ ಸ್ಮಾಲ್ ಸ್ಕ್ರೀನ್, ಮತ್ತೊಂದ್ ಕಡೆ ಬಿಗ್ ಸ್ಕ್ರೀನ್. ಈಗ ಪಂಚರತ್ನಗಳು ಅನ್ನುವಂತಹ ಸಿನಿಮಾದಲ್ಲಿ ಒಂದು ವಿಭಿನ್ನ ಕ್ಯಾರೆಕ್ಟರ್ ಅಲ್ಲಿ ಮಾಡ್ತಾ ಇದ್ರ, ಅದರೊಟ್ಟಿಗೆ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಈಗ ಸಾಕಷ್ಟು ಕನ್ನಡ ಕಿರುತೆರೆಯಲ್ಲಿ. ಇಷ್ಟೂ ದಿನ ನಾವು ದೇವರನ್ನ ಬುಕ್ ಪುಸ್ತಕಗಳಲ್ಲಿ ಓದ್ತಿದ್ವಿ, ಇಲ್ಲ ಅಂತಂದ್ರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ರಾಯರ ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಹೇಳುವಂತಹ ಒಂದಷ್ಟು ಸಾಂದರ್ಭಿಕವಾದಂತಹ ಒಂದಷ್ಟು ಮಾತುಗಳ ಮೂಲಕ ತಿಳ್ಕೊಂತಿದ್ವಿ. ಈಗ ಪ್ರತಿದಿನ ನಿಮ್ಮ ಎಲ್ಲರ ಅಭಿನಯದ ಮೂಲಕ ಬರ್ತಾ ಇದೆ. ಹೆಂಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಸ್ಮಾಲ್ ಸ್ಕ್ರೀನ್ ಮತ್ತೆ ಬಿಗ್ ಸ್ಕ್ರೀನ್ ಅಂತ? ತುಂಬ ಚೆನ್ನಾಗಿದೆ ಹೇಳಬೇಕಂದ್ರೆ. ಬಿಗ್ ಸ್ಕ್ರೀನಲ್ಲಿ ಅಷ್ಟು ಪಾಪ್ಯುಲಾರಿಟೀಸ್ ಸಿಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಸ್ಮಾಲ್ ಸ್ಕ್ರೀನಲ್ಲಿ ನೀವು ಹೇಳ್ದಂಗೆ ಇಟ್ ಇಸ್ ತುಂಬ ರೀಚ್ ಚೆನ್ನಾಗಿರುತ್ತೆ. ಆ್ಯಂಡ್ ಬಿಕಾಸ್ ಜನ ಆಲ್ಮೋಸ್ಟ್ ಪ್ರತಿ ಎಪಿಸೋಡ್ಸ್ ನೋಡ್ತಾ ಬರ್ತಾರಲ್ಲ, ಸೊ ಆದಷ್ಟು ನಮ್ಮನ್ನ ಗುರ್ತಿಸ್ತಾರೆ ಎಲ್ಲ. ಸೊ ಆ ಥರ ಪಾಪ್ಯುಲಾರಿಟಿ ಖಂಡಿತ ಸಿಕ್ಕಿದೆ. ಅದಕ್ಕಿಂತ ಹೆಚ್ಚಾಗಿ ನಾನು ರಂಗಭೂಮಿ ಕಲಾವಿದೆ. ನನಗೆ ಒಂದು ಆ್ಯಕ್ಟಿಂಗ್ ಸ್ಕೋಪನ್ನ ಅವಶ್ಯಕತೆ ಇತ್ತು. ಸೊ ಅದು ಈ ಮೂಲಕ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ರಾಯರ ಅತ್ತಿಗೆ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ತುಂಬಾ ಖುಷಿ ಇದೆ. ಯಾಕಂದರೆ ನಾನು ರಾಯರನ್ನ ತುಂಬ ನಂಬೋಳು. ಸೊ ರಾಯರಿಗೆ ಒಂದು ಅವ್ರ ಫ್ಯಾಮಿಲೀಲಿ ಒಂದು ಪಾತ್ರ ನಿರ್ವಹಿಸ್ತಿರೋದು ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಸ್ಪೆಷಲ್ ಥಿಂಗ್. ಕಮಲ ಅನ್ನುವಂತಹ ಪಾತ್ರದಲ್ಲಿ ಕಾಣಿಸ್ಕೊಂಡಿದೆ, ಅದು ಕೂಡ ರಾಯರ ಅತ್ತಿಗೆ ಅಂತಂದ್ರೆ, ಅತ್ತಿಗೆ ಅಂದ್ರೆ ಅಮ್ಮನ ಸಮಾನ. ಸೊ ಈ ಒಂದು ಕ್ಯಾರೆಕ್ಟರ್ ನಿಮ್ಗೆ ಬಂದಾಗ ಹೆಂಗ್ ಅನ್ನಿಸ್ತು, ಯಾವ ರೀತಿ ಆಪರ್ಚುನಿಟಿ ಬಂತು ಅಂತ? ಸೊ ನಾನು ರಂಗಭೂಮಿ ಕಲಾವಿದೆ ಆಗಿದ್ದರಿಂದ ಕೆಲವೊಂದು ಆಡಿಷನ್ಸ್ನ ಅಟೆಂಡ್ ಮಾಡಿದ್ದೀನಿ. ಈಗ ಗೊತ್ತಿರೋರು ಹೇಳಿರ್ತಾರೆ, ಆ ರೀತಿನೇ ಅಟೆಂಡ್ ಮಾಡಿದ್ದಂಥ ಆಡಿಷನ್ ಇದು. ಆ್ಯಂಡ್ ಈ ಸಬ್ಜೆಕ್ಟಿಗೆ ಅವರು ರಂಗಭೂಮಿ ಕಲಾವಿದರನ್ನೇ ಹುಡುಕ್ತಾ ಇದ್ರು. ಯಾಕಂದರೆ ನಾನು ಈಗ ಮಾಡ್ತಿರೋ ರೋಲ್ ಸಹ ಹಾಗೆ ಇದೆ. ತುಂಬ ನಮ್ಮ ಏಜಿಗೆ ಹಾಗೂ ಮಾಡ್ತಿರೋ ರೋಲಿಗೆ ಅಷ್ಟು ಟ್ಯಾಲಿ ಇರೋದಿಲ್ಲ. ಅಂದರೆ ಲೈಕ್ ಚಿಕ್ಕವ್ರು ಕೂಡ ತುಂಬ ವಯಸ್ಸಾಗಿರೋಂಥ ರೋಲ್ ಮಾಡ್ತೀವಿ. ಆ ಥರ ರೋಲ್ಸ್ ಮಾಡೋದು ಮೋಸ್ಟ್ಲಿ ರಂಗಭೂಮಿ ಕಲಾವಿದರೇ. ಸೊ ಅವರು ಕೂಡ ರಂಗಭೂಮಿ ಕಲಾವಿದರನ್ನ ಹುಡುಕ್ತಾ ಇದ್ರು. ಆ್ಯಂಡ್ ನಾನು ಬಾಲ್ಯದಿಂದ ರಂಗಭೂಮಿ ಕಲಾವಿದೆ, ಹಾಗೂ ತುಂಬ ಶೋಸ್ ಮಾಡಿದ್ದೀನಿ. ತುಂಬ ಅಲ್ಲಿ ನನಗೆ ತುಂಬ ಫೇಮ್ಸ್ ಕೂಡ ಸಿಕ್ಕಿದೆ. ಸೊ ಇದು ಆ ಮೂಲಕ ಸಿಕ್ಕಿದಂಥ ಆಪರ್ಚುನಿಟಿ ನನಗೆ. ಹೇಳಬೇಕಂದ್ರೆ ಮಂತ್ರಾಲಯಕ್ಕೆ ಹೋದಾಗಲೇ ನಂಗೆ ಸಿಕ್ಕಿದಂಥ ಆಪರ್ಚುನಿಟಿ ಇದು. ಒಂದು ಕಾಲ್ ಬಂದಿತ್ತು ಪ್ರೊಡಕ್ಷನಿಂದ, ಸೊ ಈ ಪಾತ್ರ ಮಾಡ್ತೀರಾ ಅಂತ. ಸ್ಟಾರ್ಟಿಂಗಲ್ಲಿ ಒಪ್ಕೊಂಡಿರಲಿಲ್ಲ, ಬಿಕಾಸ್ ನಾನು ಆಲ್ರೆಡಿ ವರ್ಕಿಂಗ್ ಆಗಿದ್ದರಿಂದ ಕೆಲವೊಂದಷ್ಟು ಹೇಗೆ ಮಾಡ್ಬೋದಾ ಬೇಡವಾ ಅಂತ. ಬಟ್ ಪ್ರೊಡಕ್ಷನ್ ಟೀಮ್ ಅವ್ರು ಕೂಡ ಇಲ್ಲಮ್ಮ, ನೀವು ವರ್ಕ್ ಮಾಡ್ಕೊಂಡು ಮಾಡ್ಬೋದು ಆಲ್ಮೋಸ್ಟ್. ಸೊ ಅದಕ್ಕೆ ವೀಕೆಂಡ್ಸ್ ಎಲ್ಲ ಶೂಟ್ ಮಾಡ್ತಾರೆ, ರಜದ ದಿನ ಶೂಟ್ ಮಾಡ್ತಾರೆ. ಸೊ ಅವರು ಸಪೋರ್ಟ್ ಮಾಡಿದ್ರಿಂದ ನಾನು ಮ್ಯಾನೇಜ್ ಮಾಡೋದಕ್ಕೂ ನನಗೆ ಚೆನ್ನಾಗಿ ಅನಿಸ್ತು. ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ನನಗೆ ಜಾಸ್ತಿ ಪಾತ್ರ ಹೇಳಿರಲಿಲ್ಲ, ಬಟ್ ಬರ್ತಾ ಬರ್ತಾ ಅವರೇ ಆ್ಯಡ್ ಮಾಡ್ಕೊಂಡು ಹೋದರು. ಚೆನ್ನಾಗಿ ಬರ್ತಿದೆ ಸೀರಿಯಲ್, ತುಂಬ ಚೆನ್ನಾಗಿ ಬರ್ತಿದೆ. ಆ್ಯಂಡ್ ಚೆನ್ನಾಗೇ ಪಾಪ್ಯುಲಾರಿಟಿ ಕೂಡ ಸಿಗ್ತಾ ಇದೆ ಸೀರಿಯಲ್ಗೆ. ಅಷ್ಟೇ ಅಲ್ಲದೆ ನನ್ನ ಆ್ಯಕ್ಟಿಂಗ್ ಕೂಡ. ಸೊ ಐ ಆಮ್ ಹ್ಯಾಪಿ. ಈಗ ಹೊರಗಡೆ ಎಲ್ಲಾದ್ರೂ ಹೋದಾಗ ರಾಯರ ಅತ್ತಿಗೆ ಅಂತ ಗುರುತಿಡ್ದು ಮಾತನಾಡಿಸುವಂತಹ ಸಾಂದರ್ಭಿಕವಾಗಿ ಎಲ್ಲಾದ್ರೂ ಒಂದ್ ಕಡೆ ಆಗೇ ಆಗಿರುತ್ತೆ. ಸೊ ಅಂತ ಒಂದು ಕ್ಷಣದಲ್ಲಿ ಜನರು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನೋಡಿ ಹೇಳ್ತಿರ್ಬೇಕಾದ್ರೆ ಹೆಂಗ್ ಅನ್ಸುತ್ತೆ, ಎಷ್ಟು ಖುಷಿ ಆಗುತ್ತೆ ಅಂತ? ಖಂಡಿತ ಖುಷಿ ಆಗುತ್ತೆ. ರೀಸೆಂಟಾಗಿ ನಮ್ಮ ಇಡೀ ತಂಡ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ.
ಆ್ಯಂಡ್ ಅಲ್ಲಿ ಎಲ್ಲರೂ "ಓಹ್! ನೀವು ಅತ್ತಿಗೆ ಅಲ್ವಾ? ನೀವು ಅಮ್ಮ ಅಲ್ವಾ ನೀವು?" ಸೊ ಎಲ್ಲ ಪಾತ್ರದಿಂದನೇ ಜಾಸ್ತಿ ಗುರುತಿಸೋದು. ಸೊ ಆ್ಯಂಡ್ ತುಂಬ ಅವ್ರ ಮನೆಯವ್ರ ಥರನೇ ನೋಡ್ತಾರೆ. ಸೊ ಹಾಗೆ ಕೇಳ್ತಾರೆ. ಆ್ಯಕ್ಚುಲಿ ನಾನೀಗ ಸೀರಿಯಲಲ್ಲಿ ನಾನು ಪ್ರೆಗ್ನೆಂಟ್ ಇದ್ದೀನಿ. ಸೊ ಅವರೆಲ್ಲರೂ ಎಕ್ಸೈಟೆಡ್ ಇದ್ದಾರೆ. ಯಾವಾಗ ಡೆಲಿವರಿ ಆಗುತ್ತೆ ನಿಮಗೆ? ಯಾವ ಮಗು ಆಗುತ್ತೆ ಅಂತ. ಸೊ ಆ ರೀತಿ ಎಲ್ಲ ಕೇಳ್ತಾರೆ. ಸೊ ಅವ್ರು ತುಂಬ ಕನೆಕ್ಟೆಡ್ ಇರ್ತಾರೆ ಆಡಿಯನ್ಸ್ ಎಸ್ಪೆಷಲಿ ಸೀರಿಯಲ್ಸ್‌ಗೆ. ಆ್ಯಂಡ್ ಈ ಥರ ಧಾರಾವಾಹಿಗಳಿಗೆ ತುಂಬಾನೇ ಬೇರೆ ರೀತಿಯಾದ ಕನೆಕ್ಷನ್ ಅಂತಲೇ ಹೇಳ್ಬೋದು. ಏಕೆಂದರೆ ತುಂಬ ಭಕ್ತಿಯಿಂದ ನೋಡ್ತಾರೆ ಸೀರಿಯಲ್‌ನ. ನಾವು ಅಷ್ಟೇ ಭಕ್ತಿಯಿಂದ ಹೇಳಬೇಕಂದ್ರೆ ನಾವು ಅಷ್ಟೇ ಭಕ್ತಿಯಿಂದ ಶೂಟಿಂಗ್ ಮಾಡ್ತೀವಿ. ಅಷ್ಟೇ ಭಕ್ತಿಯಿಂದ ನಾವು ಒಂದು ಕಲೆನ ತೋರಿಸ್ಕೊಳ್ಬೇಕು ಅಂತ ಪರ್ಫಾರ್ಮ್ ಮಾಡ್ತೀವಿ. ಸೊ ಖುಷಿಯಾಗುತ್ತೆ ಈ ಥರ ಜನ ಹೇಳಿದಾಗ, ನೋಡಿದಾಗ, ಗುರ್ತಿಸಿದಾಗ. ಈಗ ರಾಯರಂದ್ರೇನೆ ಪವಾಡ ಪುರುಷ ಅಂತಾರೆ. ಯಾಕಂತಂದ್ರೆ ರಾಯರನ್ನ ನಂಬಿದಂಥವ್ರು ಇದುವರೆಗೂ ಕೆಟ್ಟವರಾಗಿಲ್ಲ, ಅಥವಾ ರಾಯರು ನಂಬಿರುವಂಥವ್ರನ್ನ ರಾಯರು ಯಾವತ್ತೂ ಕೈ ಬಿಟ್ಟಿಲ್ಲ ಅನ್ನುವಂಥದ್ದು. ನೀವು ಕೂಡ ಮಂತ್ರಾಲಯದಲ್ಲಿ ಇದ್ದಾಗಲೇ ಈ ಒಂದು ಕ್ಯಾರೆಕ್ಟರ್ ನಿಮಗೆ ಹರಸ್ ಬಂದಿರುವಂಥದ್ದು. ಸೊ ನೀವು ರಾಯರನ್ನ ಎಷ್ಟು ನಂಬ್ತೀರಾ? ಅಂಡ್ ಹಾಗೇನೆ ರಾಯರ ಮಹತ್ವ ಅಥವಾ ರಾಯರ ಕೃಪೆ ನಿಮ್ಮ ಜೀವನದಲ್ಲಿ ಎಷ್ಟು ಇಂಪ್ಯಾಕ್ಟ್ ಮಾಡಿದೆ ಅಂತ? ಆ, ತುಂಬ ನಂಬ್ತೀನಿ ಹೇಳಬೇಕಂದ್ರೆ. ಆ ನಂಬಿಕೆ ಹೆಚ್ಚಾಗ್ತಾನೇ ಹೋಗಿದೆ. ಆ, ನಾನು ಮಂತ್ರಾಲಯಕ್ಕೆ ತುಂಬ ವರ್ಷಗಳಿಂದ ಹೋಗ್ತೀವಿ ನಾನು ಫ್ಯಾಮ್ಲಿ ಸಮೇತವಾಗಿ. ಆ್ಯಂಡ್ ಇತ್ತೀಚೆಗೆ ಅದು ನಾನಿನ್ನು ಮಾಡ್ತಿರೋ ಸೀರಿಯಲಲ್ಲಿ ನಮಗೆ ಸಿಗುವಂಥ ವೈಬ್ ಏನಿದೆ ಅದರಿಂದ ಇನ್ನೂ ಹೆಚ್ಚಾಗ್ತಾನೆ ಹೋಗ್ತಿದೆ ನಮಗೆ ರಾಯರ ಮೇಲಿರೋ ಪ್ರೀತಿ ಆಗಲಿ, ಭಕ್ತಿ ಆಗಲಿ. ಖಂಡಿತ ರಾಯರ ಅನುಗ್ರಹ ಖಂಡಿತ ಇದೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ದಿದ್ರೆ ಎಲ್ಲೋ ಇದ್ದ ಒಂದು ಪ್ರತಿಭೆನ ಆಲ್ ಆಫ್ ಅ ಸಡನ್ ತರಬೇಕು ಧಾರಾವಾಹಿಗೆ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಗೋಯಿಂಗ್ ಟು ಹ್ಯಾಪನ್ ಜಸ್ಟ್ ಲೈಕ್ ದ್ಯಾಟ್. ಸೊ ಹೌದು, ತುಂಬ ನಂಬ್ತೀನಿ. ಆ್ಯಂಡ್ ರಾಯರಿದ್ದಾರೆ. ಸಾಮಾನ್ಯವಾಗಿ ರಾಯರ ಕಥೆಯನ್ನ ಕೇಳ್ತಿರ್ತೀವಿ. ರಾಯರ ದೇವಸ್ಥಾನಕ್ಕೆ ಹೋದ್ರೇನೆ ಸಾಕಪ್ಪ, ಅವರ ಒಂದು ದರ್ಶನ ಸಿಕ್ಕಿದ್ರೇನೆ ಸಾಕು ಅಂತ ಹೇಳ್ಬಿಟ್ಟು ಕಾಯ್ತಾ ಇರುವಂತಹ ಜನರಿದ್ದೀವಿ. ಯಾಕಂತಂದ್ರೆ ನಾವೆಷ್ಟೇ ಪ್ಲಾನ್ ಮಾಡಿದ್ರು ಕೂಡ ರಾಯರು ಬನ್ನಿ ಅಂತ ಕರೆಸ್ಕೊಳ್ಳೋ ತನಕನೂ ಕೂಡ ನಮಗೆ ಆ ಒಂದು ಅವಕಾಶ ಸಿಗಲ್ಲ. ನೀವು ಯಾವತ್ತಾದರೂ ಅನ್ಕೊಂಡಿದ್ರ ರಾಯರ ಒಂದು ಜೀವನ ಚರಿತ್ರೆಯ ಕಥಾ ಒಂದು ಸೀರಿಯಲ್ನಲ್ಲಿ ರಾಯರ ಹತ್ತಿಗೆ ಪಾತ್ರವನ್ನ ಮಾಡ್ತೀನಿ ಅಂತ? ಖಂಡಿತ ಅಂದ್ಕೊಂಡಿರಲಿಲ್ಲ. ಬಟ್ ಸಿಕ್ಕಿದ್ದಕ್ಕೆ ತುಂಬಾ ಖುಷಿ ಇದೆ. ಇವಾಗ ರಾಯರ ಪಾತ್ರದಲ್ಲಿ ಕರೆಂಟ್ಲಿ ಶ್ರೇಯಸ್ ಅವ್ರು ಮಾಡ್ತಿದ್ದಾರೆ ನಮ್ಮ ಸೀರಿಯಲಲ್ಲಿ. ಸೊ ಅವರಿಗೆ ನಾನು ಅತ್ತಿಗೆ ಆಗಿ ಕೆಲವೊಂದು ರಿಚುವಲ್ಸ್ ಮಾಡ್ತಿರ್ತೀನಿ. ಸೊ ತುಂಬ ಖುಷಿಯಾಗುತ್ತೆ. ಅಂದರೆ ರಾಯರಿಗೆ ನಾವು ನಮ್ಮ ಕಡೆಯಿಂದ ನಾವು ಏನೋ ಮಾಡ್ತಾ ಇದ್ದೀವಿ ಅನ್ನೋ ಅಷ್ಟು ಖುಷಿ. ಸೊ ಚೆನ್ನಾಗಿ ಅನಿಸುತ್ತೆ. ಅಣ್ಣವರು ಕೂಡ ರಾಯರ ಪಾತ್ರವನ್ನ ಮಾಡಬೇಕಾದ್ರೆ ನಾನ್ ವೆಜ್ ಆಗಿರ್ಬೋದು, ಅಥವಾ ಇಲ್ಲ ಅಂತಂದ್ರೆ ಒಂದಷ್ಟು ಚಪ್ಪಲಿ ಹಾಕೊಳ್ದೆ ಮಾಡಿರುವಂತಹದ್ದು ಕೂಡ ಇದೆ. ಸೊ ಕಲಾವಿದರು ಅಂತಂದಾಗ ತಮ್ಮನ್ನ ತಾವು ಅರ್ಪಿಸ್ಕೊತಾರೆ. ಬಿಕಾಸ್ ಯಾಕಂತಂದ್ರೆ ರಾಯರ ಮಹತ್ವ ಅಂತದ್ದು. ಸೊ ನಿಮ್ಮ ಸೀರಿಯಲ್ ಸೆಟ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಏನಾದರೂ ಒಂದಷ್ಟು ವಿಚಾರಗಳ ಬಗ್ಗೆ ಹೇಳೋದಾದ್ರೆ, ಬಿಕಾಸ್ ಯಾಕಂತಂದ್ರೆ ಆನ್ ಸ್ಕ್ರೀನ್ ಅಲ್ಲಿ ನಿಮ್ಮೆಲ್ಲರ ಅಭಿನಯದ ಮೂಲಕ ಎಂಟರ್ಟೈನ್ ಮಾಡ್ತೀರಾ. ಆಫ್ ಸ್ಕ್ರೀನ್ ಅಲ್ಲಿ ಅಷ್ಟೇ ಕಟ್ಟುಪಾಡುಗಳನ್ನು ಕೂಡ ನೀವು ಪಾಲನೆ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಮಾತನಾಡ್ಕೊಳ್ತಾರೆ. ಬಿಕಾಸ್ ಆರ್ಟಿಸ್ಟ್ಗಳಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಒಂದಷ್ಟು ವಿಚಾರಗಳು ಆಫ್ ದಿ ಸ್ಕ್ರೀನ್ ಅಲ್ಲಿ ನಮ್ಗೆ ಯಾವಾಗ ಸಿಕ್ಕಾಗ ಈ ತರ ಫಾಲೋ ಮಾಡ್ತಾರೆ ಅಂತ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಖಂಡಿತ, ಖಂಡಿತ ಫಾಲೋ ಮಾಡ್ತೀವಿ, ಮಾಡ್ತಾರೆ. ಒಂದು ಡಿವೈನ್ ಸಬ್ಜೆಕ್ಟ್ ಅಂತ ಬಂದಿದ್ದಾಗ್ಲೇನೆ ಎಲ್ಲರೂ ಆ ಆ ಏನು ಹೇಳ್ತೀವಿ, ಆ ಸೀರಿಯಸ್ನೆಸ್ ಖಂಡಿತ ಬರುತ್ತೆ. ಈಗಲೂ ಅಷ್ಟೇ ನಾವು ಪ್ರತಿದಿನ ಶೂಟ್ ಶುರು ಮಾಡೋಕ್ಕೆ ಮುಂಚೆ ರಾಯರಿಗೆ ನಾವು ಪ್ರೇಯರ್ಸ್‌ನ ಮಾಡಿ, ಪೂಜೆ ಮಾಡಿ ನಾವು ಶೂಟ್ ಶುರು ಮಾಡೋದು. ಆ್ಯಂಡ್ ನೀವು ಹೇಳ್ದಾಗೆ ಆದಷ್ಟು ವೆಜಿಟೇರಿಯನ್ಸ್ ಇದ್ದಾರೆ ನಮ್ಮ ಸೆಟ್‌ನಲ್ಲಿ. ಬಟ್ ಯಾರು ನಾನ್ ವೆಜಿಟೇರಿಯನ್ಸ್ ಇದ್ದಾರೆ ಕೂಡ ಅವರು ಶೂಟಿಂಗ್ ಟೈಮಲ್ಲಿ ಅಫ್ಕೋರ್ಸ್ ಆ ಡ್ಯೂರೇಷನಲ್ಲಿ ಯಾರೂ ತಿನ್ನೋದಿಲ್ಲ. ಐ ಆಮ್ ಪ್ರಿಟಿ ಶ್ಯೂರ್ ಅಬೌಟ್ ದಿಸ್. ಸೊ ತುಂಬ ನಿಷ್ಠೆಯಿಂದ ಮಾಡ್ತೀವಿ. ರಾಯರ ಹೆಸರು ತಗೊಂಡೇ ಪ್ರತಿ ಶಾಟ್‌ನಾಗಲಿ, ಪ್ರತಿ ಸೀನ್ನ ಮಾಡೋದಾಗಲಿ ಖಂಡಿತ ಹಾಗೆ ನಡ್ಕೊಳ್ಳೋದು. ಆ್ಯಂಡ್ ಪ್ರೊಡಕ್ಷನಲ್ಲಿ ಕೂಡ ಅವರು ರಾಯರ ಹೆಸರಲ್ಲೇ ನಮಗೂ ಊಟ ಹಾಕೋದು ಆ್ಯಂಡ್ ರಾಯರ ಹೆಸರಲ್ಲೇ ನಮ್ಮನ್ನ ನೋಡ್ಕೊಳ್ಳೋದು ಎಲ್ಲ ಆ ರೀತಿನೇ ನಡೆಯುತ್ತೆ. ರಾಯರ ಹೆಸರಲ್ಲಿ ಊಟ ಹಾಕ್ತಿರೋದ್ರಿಂದ ಯಾವತ್ತಾದ್ರೂ ಅನ್ಸಿದ್ಯಾ ರಾಯರ ಪ್ರಸಾದ ತಿಂದಿರುವಂತಹ ಫೀಲ್? ಹೌದು. ಅಂದರೆ ರಾಯರೇ ಎಲ್ಲ ರಾಯರಮಯ ಅನಿಸುತ್ತೆ ಸೆಟ್‌ಗೋದ್ರೆ. ಸೊ ಹೌದು, ರಾಯರ ಪ್ರಸಾದನೂ ಅನಿಸುತ್ತೆ. ಟೋಟಲಿ ರಾಯರಮಯ ಎಲ್ಲ. ಪಂಚರತ್ನಗಳು ಸಿನಿಮಾ ಬೆಳ್ಳಿ ಪರದೆಯಲ್ಲಿ ನೀವು ಮಾಡಿರುವಂತಹ ಒಂದು ಅದ್ಭುತವಾದಂತಹ ಕ್ಯಾರೆಕ್ಟರು. ಸೊ ಯಾವ ರೀತಿ ಮೂಡ್ ಬಂದಿದೆ ಅದ್ರ ಬಗ್ಗೆ ಹೇಳೋದಾದ್ರೆ? ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದರೆ ಈ ಸಬ್ಜೆಕ್ಟ್ ಮಾಡಬೇಕೋ ಮಾಡಬಾರ್ದು ಅಂತ
ಅನ್ನೋ ಕನ್ಫ್ಯೂಷನಲ್ಲಿ ನಾನು ಮಾಡಿದ್ದು. ಆ್ಯಕ್ಚುಲಿ ಗೌತಮ್ ಅವರು ನಮ್ಮ ಫ್ಯಾಮಿಲಿ ಫ್ರೆಂಡ್, ನಮ್ಮ ಭಾವನವರ ಕ್ಲೋಸ್ ಫ್ರೆಂಡ್ ಅವರು. ಸೊ ಅವರು ಕೇಳ್ಕೊಂಡ್ರು, ಈ ಥರ ಸಬ್ಜೆಕ್ಟ್ ಇದೆ ಮಾಡ್ತೀಯಾ. ಆ್ಯಕ್ಚುಲಿ ಇದು ಮಕ್ಕಳ ಮೂವಿ, ಬಟ್ ನನ್ನ ಪಾತ್ರಕ್ಕೆ ಒಂದು ವೆಯ್ಟೇಜ್ ಇದೆ ಅಂತ ನನಗೆ ಗೊತ್ತಿದ್ದಿಲ್ಲ. ಸೊ ಅವ್ರು ಕೇಳಿಕೊಂಡಿದ್ದಕ್ಕೆ ಮಾಡಿದ್ದು. ಬಟ್ ಮಾಡಾದ್ಮೇಲೆ ನನಗೆ ಸ್ವಲ್ಪ ದಿನಕ್ಕೆ ಅವರು ಕ್ಲಿಪ್ಪಿಂಗ್ಸ್ ಎಲ್ಲ ತೋರಿಸಿದ್ರು ನನಗೆ. ತುಂಬ ಚೆನ್ನಾಗಿ ರಾ ಆಗಿ ತುಂಬ ನೀಟಾಗೆ ಬಂದಿದೆ. ನನಗೆ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು. ಅಂದರೆ ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಆ್ಯಕ್ಟಿಂಗ್ ಮಾಡಬೇಕಂತಾಗಲಿ ಇಲ್ಲ ಏನೋ ತೋರಿಸ್ಬೇಕು ಅನ್ನೋ ಇಂಟೆನ್ಷನ್ ಇಲ್ದಲೆ ಹಾಗೆ ನಾರ್ಮಲಾಗಿ ತುಂಬ ಡೀಸೆಂಟಾಗಿ ಕಾಣುವಂಥ ಒಂದು ಚಿತ್ರ ಅಂತ ಹೇಳ್ಬೋದು. ಮಕ್ಕಳು ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರು ತುಂಬ ಎಫರ್ಟ್ ಹಾಕಬೇಕು ಅಂತ ಏನಿರಲಿಲ್ಲ. ಯಾಕಂದರೆ ಅವರು ಗೌತಮ್ ಅವ್ರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ಅವ್ರನ್ನ, ಮಾತಾಡಿಸ್ಕೊಂಡು ಆ ಥರ ಇನ್ವಾಲ್ವ್ಮೆಂಟಲ್ಲಿ ಇಟ್ಕೊಂಡಿದ್ದಾಗ ಅವ್ರಿಗೂ ಹಾಗೆ ಪರ್ಫಾರ್ಮೆನ್ಸ್ ಹಾಗೆ ಬಂತು. ಸೊ ವೆರಿ ನ್ಯಾಚುರಲ್ ಸಬ್ಜೆಕ್ಟ್. ಅದೇ ಸಣ್ಣ ಪುಟ್ಟ ಮೆಸೇಜಸ್ ಇದೆ. ಸೊ ಆ ಮೆಸೇಜ್ಗೋಸ್ಕರ ಈ ಮೂವಿ. ಎಲ್ಲ ಮೂವಿ ಎಂಟರ್ಟೈನ್ಮೆಂಟ್ ಅಲ್ಲ ಅನ್ನೋ ತೋರಿಸೋದಕ್ಕೆ ಒಂದು ಮೂವಿ ಅಂದರೆ ಇದು ಅಂತ ಹೇಳ್ಬೋದು. ಒಂದು ಮೆಸೇಜ್ ತೋರಿಸೋದಕ್ಕೆ, ಒಂದು ಮಕ್ಕಳ ಪ್ರತಿಭೆನ ತೋರಿಸೋದಕ್ಕೆ, ಆ್ಯಂಡ್ DOP ವರ್ಕ್ ಆಗಲಿ ಎಷ್ಟು ರಾಗಿನೂ ತಗೊಳ್ಬೋದು ಅನ್ನೋದನ್ನು ತೋರಿಸೋದಕ್ಕೆ. ಮೇಕಪ್ ಹಾಕಿಲ್ಲ, ಆಲ್ಮೋಸ್ಟ್ ಎಲ್ಲ ಹಾಕಿದ್ರು ನನಗೆ ತುಂಬ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. ಸೊ ವೆರಿ ಕ್ಲೀನ್ ಸಬ್ಜೆಕ್ಟ್. ಸೊ ನೋಡಲೇಬೇಕು ಎಲ್ಲರೂ, ಜಸ್ಟ್ ಟು ಅಪ್ರಿಷಿಯೇಟ್ ದ ವರ್ಕ್ ದಟ್ ಇಸ್ ಗೋಯಿಂಗ್ ಬಿಹೈಂಡ್ ಇಟ್ ಅಂತ ಹೇಳ್ಬೋದು. ಎಸ್ ಮ್ಯಾಮ್, ನೆಕ್ಸ್ಟ್ ಯಾವ ಸ್ಟಾರ್ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನೋಂಥ ಆಸೆ ಇದೆ ಮ್ಯಾಮ್? ಆಸೆ ಖಂಡಿತ ಇದೆ ಎಲ್ಲರ ಜೊತೆ. ಬಟ್ ಅದೇ ನಾನು ಇದು ಹವ್ಯಾಸದ ಮೂಲಕ ಮಾಡ್ತಾ ಇರೋದು. ಟೋಟಲ್ ಇಂಟೆನ್ಷನ್ಸ್ ಇಲ್ಲದೇ ಇದ್ದರು, ಬಿಕಾಸ್ ನನಗೆ ರಂಗಭೂಮಿ ಇಷ್ಟ ಆಗಿರೋದ್ರಿಂದ ಈ ಥರ ಆಪರ್ಚುನಿಟೀಸ್ ಬಂದಾಗ ಖಂಡಿತ ತಗೊಳ್ಬೇಕಾಗತ್ತೆ. ಯಾಕಂದರೆ ಅದು ನಮ್ಮನ್ನು ಗುರ್ತಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ, ಆ್ಯಂಡ್ ನಮಗೂ ಒಂದು ರೀತಿ ಖುಷಿ ಕೊಡುತ್ತೆ. ಸೊ ಅದಕ್ಕೋಸ್ಕರನೇ ಈ ಮೂವಿ ಕೂಡ ಮಾಡಿರೋದು. ನನ್ನ ಜಸ್ಟ್ ಆ್ಯಕ್ಟಿಂಗನ್ನು ತೋರಿಸ್ಕೊಳ್ಳೋದಕ್ಕಾಗಲಿ ಇಲ್ಲ, ಆಲ್ಸೋ ಡೈರೆಕ್ಷನ್ ನಾನು ಗೌತಮ್ ಅವ್ರು ಹೇಗೆ ಡೈರೆಕ್ಟ್ ಮಾಡ್ತಾರೆ ಅಂತಲೂ ನೋಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಮಾಡಿದ್ದು. ಆ್ಯಂಡ್ ಮುಂಚೆ ಮಾಡಿದ್ದು ಒಂದು ರಾಯಲಲ್ಲಿ ಸಣ್ಣ ಪಾತ್ರದಲ್ಲಿ ಮಾಡಿದ್ದೀನಿ. ಸೊ ಅದರಲ್ಲಿ ಕೂಡ ನಾನು ಡೈರೆಕ್ಟರ್ಗೋಸ್ಕರ ಮಾಡಿದ್ದು. ಹೇಗಿರಬಹುದು, ಸೊ ದಿನಕರ್ ಸರ್ ವಾಸ್ ವೆರಿ ನೈಸ್. ನನಗೆ ಈಗಲೂ ನೆನಪಿದೆ ಅವ್ರು ಕೊಟ್ಟಿದ್ದಂಥ ಎಕ್ಸ್ಪೀರಿಯನ್ಸ್ ಆ್ಯಸ್ ಅ ಡೈರೆಕ್ಟರ್. ಆ್ಯಂಡ್ ಬ್ಯಾನರ್ ಕೂಡ ತುಂಬ ಚೆನ್ನಾಗಿತ್ತು. ಜಯಮಾತಾ ಕಂಬೈನ್ಸ್ ಅವರು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಜಸ್ಟ್ 1-2 ಡೇಸ್ ಶೂಟಿಂಗಲ್ಲೂ ಯಾವುದೇ ನಾರ್ಮಲ್ ಆರ್ಟಿಸ್ಟ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ಬೋದು, ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ಬೋದು ಅಂತ ಎಕ್ಸ್ಪೀರಿಯನ್ಸ್ ಆಗಿದ್ದು ನಂಗೆ ಆ ಬ್ಯಾನರಲ್ಲಿ, ಅವ್ರ ಡೈರೆಕ್ಷನಲ್ಲಿ. ಸೊ ಐ ವುಡ್ ಲೈಕ್ ಟು ರಿಕಲೆಕ್ಟ್ ಆ ಮೆಮರಿ ಕೂಡ. ಈಗ ದಿನಕರ್ ಅವರ ಆಕ್ಷನ್ ಕಟ್ ಅಡಿಯಲ್ಲಿ ಬಂದಂಥ ರಾಯಲ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಾ. ಸೊ ದರ್ಶನ್ ಅವರ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೆ? ಖಂಡಿತ ಖುಷಿ ಆಗುತ್ತೆ. ಬಟ್ ಎಲ್ಲ ಐ ಮೀನ್ ಯಾವುದೂ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಬಟ್ ನೋಡೋಣ ಎಲ್ಲಿಗೆ ಹೋಗ್ಬೋದು ಅಂತ. ಬಟ್ ನಾನು ಹೇಳಬೇಕಂದ್ರೆ ಐ ಆಮ್ ಎ ಹ್ಯೂಜ್ ಪುನೀತ್ ರಾಜ್ಕುಮಾರ್ ಫ್ಯಾನ್. ಸೊ ಅವ್ರ ಹೆಸರು ತಗೊಂಡೇ ಎಲ್ಲ ಮಾಡುವಂಥದ್ದು. ಸೊ ಇಟ್ಸ್ ಯಾ. ಎಸ್ ಮ್ಯಾಮ್, ಆಗಲೇ ಮಾತಾಡ್ತಾ ಹೇಳಿದ್ರಿ ಹವ್ಯಾಸಕ್ಕೋಸ್ಕರ ನಟನೆಯನ್ನು ಮಾಡ್ತಾ ಇದ್ದೀನಿ ಅಂತ. ಪ್ರೊಫೆಷನ್ ಲೈಫನ್ನು ಯಾವ ಒಂದು ಇದರಲ್ಲಿ ತೊಗೊಂಡಿದ್ದೀರಾ? ಅಂದರೆ ನಾನು ಕೆಲಸ ಮಾಡ್ತೀನಿ ಅದರಲ್ಲಿ ಏನು ಕೆಲಸ ಮಾಡ್ತಿದ್ದೀರಾ ಅಂತ? ಆ್ಯಕ್ಚುಲಿ ನಾನು ಬ್ಯಾಕ್ ಎಂಡ್ ಡೆವಲಪರ್. ಸೊ ಸಾಫ್ಟ್ವೇರಲ್ಲಿ ಆ್ಯಪ್ ಏನಿದೆ ಅಪ್ಲಿಕೇಶನ್ಸ್ನ ಬ್ಯಾಕ್ ಎಂಡ್ ವರ್ಕ್ ಮಾಡ್ತೀನಿ ನಾನು. ಸೊ ಎಜುಕೇಷನ್ ಡೊಮೈನಲ್ಲಿ ವರ್ಕ್ ಮಾಡೋವಂಥದ್ದು. ಸೊ ಆ ವರ್ಕ್. ಎಸ್, ಫೈನಲಿ ನಮ್ಮ ಕನ್ನಡ ಕಿರುತೆರೆ ಮತ್ತು ಹಿರಿತೆರೆ ವೀಕ್ಷಕರಿಗಾಗಿರ್ಬೋದು, ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು ಏನು ಹೇಳ್ತೀರಾ? ರಾಯರ್ ಅತ್ತಿಗೆ ಪಾತ್ರಕ್ಕೆ ತುಂಬಾ ಏನೋ ಏನು ಹೇಳೋದು, ತುಂಬಾ ಫೇಮ್ ಸಿಗ್ತಾ ಇದೆ, ತುಂಬ ಪ್ರೋತ್ಸಾಹ ಸಿಗ್ತಾ ಇದೆ. ಸೊ ಎಲ್ಲರಿಗೂ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಈ ಚಿತ್ರನೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಎಲ್ಲರೂ ಹೋಗಿ ಮಾರ್ಚ್ 6 ನೋಡಬೇಕಾಗಿ ಕೇಳ್ಕೊಳ್ತೀನಿ. ಈ ರೀತಿ ನೀವು ನಮ್ಮೆಲ್ಲರಿಗೂ ಪ್ರೋತ್ಸಾಹ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಈ ಚಿತ್ರ ನೋಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೇನೆ ಅಪ್ಪು ಅವರ ಬರ್ತ್ಡೇ ಕೂಡ ಬರ್ತಾ ಇದೆ. ಸೊ ಆಕಾಶ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವೇ ಹೇಳಿದ್ರಿ ಅಪ್ಪು ಅವರ ಹ್ಯೂಜ್ ಫ್ಯಾನ್ ಅಂತ ಹೇಳ್ಬಿಟ್ಟು.
ಅವ್ರಿಲ್ಲದೆ ಇರುವಂತಹ ಒಂದು ಅಗಲಿಕೆಯ ನೋವು ಎಷ್ಟು ಕಾಡ್ತಿದೆ ಅಂಡ್ ಹಾಗೇನೆ ಅವರ ಹುಟ್ಟುಹಬ್ಬ ಬರ್ತಿರುವಂಥದ್ದು ಎಷ್ಟು ಖುಷಿ ಆಗ್ತಿದೆ? ಆಮ್, ಏನೋ ಎಲ್ಲರಿಗೂ ಎಷ್ಟೊಂದು ಜನ ಪುನೀತ್ ರಾಜ್‌ಕುಮಾರ್ ಫ್ಯಾನ್ಸ್ ಇದ್ದಾರೆ. ಎಲ್ಲರಿಗೂ ಅವ್ರದ್ದೇ ರೀತಿಯಾಗಿ ಅನಿಸ್ತಾನೆ ಇರುತ್ತೆ ಅಂತ ಹೇಳ್ಬೋದು. ಬಿಕಾಸ್ ನಾನು ಒಂದು ಪುನೀತ್ ರಾಜ್‌ಕುಮಾರ್ ಫ್ಯಾನ್ ಆಗಿ ಅವ್ರ ಅಗಲಿಕೆ ಆ ಮಿಸ್ಸಿಂಗ್ ಎಲ್ಲರಿಗೂ ಫೀಲ್ ಆಗೇ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಪ್ರತಿ ಸರಿ ಇವತ್ತು ಜಸ್ಟ್ ಹೇಳಬೇಕಂದ್ರೆ ನಾನು ಮಿಲನ್ ಆಫ್ ಮೂವಿ ಹಾಕೊಂಡು ನೋಡ್ತಾ ಇದ್ದೆ. ಅಂದರೆ ಅವಾಗವಾಗ ಎಲ್ಲರೂ ಅಷ್ಟೇ ಪುನೀತ್ ರಾಜ್‌ಕುಮಾರ್ ಫ್ಯಾನ್ಸ್ ಅಂದರೆ ಅವ್ರ ಸಾಂಗ್ಸ್ ಕೇಳೋದಾಗಲಿ ಅವ್ರ ಮೂವೀಸ್ ನೋಡೋದಾಗಲಿ ಮಾಡ್ತಾನೆ ಇರ್ತಾರೆ. ಸೊ ಅವ್ರಿಗೆ ಒಂದು ಸಬ್ಜೆಕ್ಟ್ ಪ್ರಿಪೇರ್ ಮಾಡಬೇಕಂದ್ರೆ ಇಂಡಸ್ಟ್ರಿ ಎಷ್ಟು ಕಷ್ಟ ಬೀಳ್ತಾ ಇತ್ತು ಅಂತ ಯೋಚನೆ ಮಾಡ್ತಾ ಇದ್ದೆ. ಅವ್ರಿಗೊಂದು ಹೀರೋಯಿನ್ ಸೆಲೆಕ್ಟ್ ಅದಾಗಿರಲಿ, ಇಲ್ಲ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡೋದಾಗಿರಲಿ, ಅವ್ರಿಗೆ ಶೂಟಿಂಗ್ ಹೋಗುವಂಥ ಜಾಗಗಳು ಎಷ್ಟು ಎಫರ್ಟ್ಸ್ ಇರ್ತಾ ಇತ್ತು. ಸೊ ಅವ್ರಿಗೆ ಅಂತಲೇ ಒಂದಷ್ಟು ಸಬ್ಜೆಕ್ಟ್ಸು, ಒಂದಷ್ಟು ಏನು ಏನೋ ತುಂಬಾ ಎಫರ್ಟ್ಸ್ ಹೋಗ್ತಿತ್ತು ಅಲ್ವಾ? ಸೊ ಅದೆಲ್ಲ ಜಸ್ಟ್ ಥಾಟ್ ಬರ್ತಾಯಿತ್ತು. ಸೊ ಡೆಫಿನೆಟ್ಲಿ ಮಿಸ್ ಮಾಡ್ತೀವಿ ಅವ್ರ ಸಾಂಗ್ಸು. ಹೊಸ ಸಾಂಗ್ಸ್ ಬರಲ್ಲ ಈಗೆಲ್ಲ. ಬಟ್ ಎನಿವೇಸ್ ಇಲ್ಲೇ ಇದ್ದಾರೆ ಅಂತಲೇ ಅನಿಸುತ್ತೆ. ಅಡ್ವಾನ್ಸಾಗಿ ಯಾವ ರೀತಿ ಬರ್ತ್ಡೇ ವಿಶಸ್ಸನ್ನು ತಿಳಿಸ್ತೀರಾ ಅಂತ? ಬರ್ತ್ಡೇಗೆ ನಾವು ಆ್ಯಕ್ಚುಲಿ ಅಲ್ಲೇ ಶೂಟಿಂಗ್ ಮಾಡೋದು. ಸೊ ನೋಡ್ತಿರ್ತೀವಿ ಅಲ್ಲಿ ರೀಸೆಂಟಾಗಿ ಅವರ ಡೆತ್ ಆ್ಯನಿವರ್ಸರಿಗೆ ಅಲ್ಲಿ ತುಂಬಾ ಕ್ರೌಡ್ ಸೇರಿದ್ರು. ಆ್ಯಂಡ್ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತೆಲ್ಲ ನೋಡಿದ್ವಿ. ತುಂಬಾ ಕ್ರೇಜ್ ಇದೆ ಜನಕ್ಕೆ. ಬಿಕಾಸ್ ಅಂಥ ವ್ಯಕ್ತಿತ್ವ ಇದ್ದಂಥ ಒಬ್ಬ ಆ್ಯಕ್ಟರ್ ಅಲ್ವಾ? ಸೊ ಯಾವತ್ತಾದ್ರೂ ಭೇಟಿ ಆಗಿದ್ರಾ? ಒಂದೇ ಒಂದು ಸರಿ ನೋಡಿದ್ದೀನಿ. ಬಟ್ ತೃಪ್ತಿ ಆಗಿಲ್ಲ. ಯಾವ ಸಂದರ್ಭದಲ್ಲಿ ಭೇಟಿ ಆಗಿದ್ರಿ ಮೇಡಮ್? ನಾನು ಕಲರ್ಸ್ ಕನ್ನಡ ಚಾನಲ್ ಆಯಿತು. ಅಂದರೆ ಲೈಕ್ ಟಿವಿಯಿಂದ ಕಲರ್ಸ್ ಕನ್ನಡ ಆಯಿತು. ಸೊ ಆ ಇವೆಂಟಿಗೆ ಹೋಗಿದ್ದೆ. ಸೊ ಅಲ್ಲಿ ಅವರು ಬಂದಿದ್ದರು ಆ್ಯಂಡ್ ಅವ್ರದ್ದೊಂದು ಪರ್ಫಾರ್ಮೆನ್ಸ್ ಇತ್ತು. ಅಲ್ಲಿ ಒಂದು ಸರಿ ಭೇಟಿಯಾಗಿದ್ದುಂಟು. ಈಸ್ ವೆರಿ ಹಂಬಲ್, ಎಲ್ಲರನ್ನೂ ಮಾತಾಡಿಸ್ತಾರೆ ಚೆನ್ನಾಗಿ. ಸೊ ಆ ರೀತಿ ಒಂದು ವ್ಯಕ್ತಿತ್ವ. ಸೊ ಅದೇ ಅದೊಂದು ಚೆರಿಷ್ಡ್ ಮೂಮೆಂಟ್ ವಿಲ್ ಬಿ ಕೆಪ್ಟ್ ಫಾರ್ ಲೈಫ್ ಲಾಂಗ್. ಯಾವತ್ತಾದ್ರೂ ಯೋಚನೆ ಬಂದಿತ್ತೆ ಅಂತ ಈ ಒಂದು ಯೋಚನೆ? ಬಿಕಾಸ್ ಯಾಕಂತಂದ್ರೆ ಅಪ್ಪೂರು ಕೂಡ ರಾಯರ ಭಕ್ತರಾಗಿದ್ರು. ನೀವೇನಾದ್ರೂ ಇನ್ ಕೇಸ್ ಅವ್ರು ಇದ್ದಿದ್ರೆ ಅವರಿಗೆ ನಾನು ರಾಯರ ಅತ್ತಿಗೆ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ಗೊತ್ತಾಗಿದ್ರೆ ಅವ್ರು ಯಾವ ರೀತಿ ರೆಸ್ಪಾನ್ಸ್ ಆಗ್ತಿದ್ರು ಅನ್ನುವಂತಹ ಥಾಟ್ಸ್ ಏನಾದ್ರು ಬಂದಿದೆಯಾ ಅಂತ? ಅಲ್ವಾ? ಹೌದು, ಖಂಡಿತ. ಬಿಕಾಸ್ ರೀಸೆಂಟಾಗೆ ನಾನು ಶರಣ್ ಸರ್ನ ಭೇಟಿಯಾಗಿದ್ದೆ. ಶಿವರಾಜ್ ಕುಮಾರ್ ಸರ್ ಮತ್ತು ಶರಣ್ ಸರ್ನೆಲ್ಲ DKD ಸೆಟ್ಟಲ್ಲಿ ನಾವಲ್ಲೇ ಶೂಟ್ ಮಾಡೋದ್ರಾಗಿಂದ ಭೇಟಿಯಾಗಿದ್ದೆ. ಸೊ ಶರಣ್ ಸರ್ ಕೂಡ ರಾಯರ ಭಕ್ತರು. ಸೊ ಅವ್ರ ಮನೆಯಲ್ಲೂ ನೋಡ್ತಾರೆ ಅಂತ ಗುರ್ತಿಸಿದ್ರು ನಮ್ಮನ್ನೆಲ್ಲ. ಓ, ನೀವು ರಾಯರ ಅತ್ತಿಗೆನಾ, ನೀವು ರಾಯರ ಅಮ್ಮನ ಅಂತೆಲ್ಲ ನಮ್ಮನ್ನ ಗುರ್ತಿಸಿ ಮಾತಾಡಿದ್ದು ನಮಗೆ ತುಂಬ ಚೆನ್ನಾಗಿ ಅನಿಸ್ತು. ಸೊ ಖಂಡಿತ ಪುನೀತ್ ಸರ್ ಇದ್ದರು, ಹಾಗೆ ಮಾಡ್ತಿದ್ರು ಆ್ಯಂಡ್ ಅಪ್ರಿಷಿಯೇಟ್ ಮಾಡ್ತಿದ್ರು ಅಂತ ಅನಿಸುತ್ತೆ. ಅವ್ರ ಮೂಲಕ ಅವ್ರ ಅಣ್ಣ ಆಗಿರಲಿ, ಬೇರೆ ಕಲಾವಿದರಾಗಲಿ ಅವ್ರ ಥ್ರೂನೇ ಹೇಳ್ತಾರೆ ಅಂತ ಅಂದ್ಕೊಳ್ಬೇಕು. ಸರಿ ಮೇಡಮ್, ಥ್ಯಾಂಕ್ ಯು. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ತುಂಬ ಚೆನ್ನಾಗಿ ಬರ್ತಾ ಇದೆ ಪಾತ್ರ. ಒಳ್ಳೆಯದಾಗಲಿ, ಮತ್ತಷ್ಟು ಅವಕಾಶಗಳು ಸಿಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇದಾಗಿತ್ತು ಬಿಗ್ ಸ್ಕ್ರೀನ್ ಮತ್ತು ಸ್ಮಾಲ್ ಸ್ಕ್ರೀನ್. ಅದರೊಟ್ಟಿಗೆ ಸದ್ಯ ಶ್ರೀ ರಾಘವೇಂದ್ರ ಮಹಾತ್ಮೆ ಈ ಸೀರಿಯಲ್ನಲ್ಲಿ ರಾಯರ ಅತ್ತಿಗೆ ಪಾತ್ರದ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಹಾಗೆಯೇ ರಾಯರ ಭಕ್ತರನ್ನ ಎಂಟರ್ಟೈನ್ ಮಾಡ್ತಾ ಇರುವಂತಹ ಬಿಂದುವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.